9ನೇ ತರಗತಿ ಗದ್ಯ ಪಾಠ 2 ಬೆಳಗಿನ ತಾಣ ಜೈಪುರ ಭಾಗ 2 ತರಗತಿ 9 ಲೇಖಕರ ಪರಿಚಯ ಶಿವರಾಮ್ ಕಾರಂತ್ ಅವರು. ಚಿತ್ರದಲ್ಲಿ ಶಿವರಾಮ್ ಕಾರಂತ್ ಅವರು ಕಾಣುತ್ತಿದ್ದಾರೆ. ಇವರಿಗೆ ನಡೆದಾಡುವ ವಿಶ್ವಕೋಶ ಕಡಲತೀರದ ಭಾರ್ಗವ ಎಂದು ಪ್ರಖ್ಯಾತರಾದವರು. ಇವರು ಉಡುಪಿ ಜಿಲ್ಲೆಯ ಕೋಟದವರು. ಇವರು ಜನಿಸಿದ್ದು ಕ್ರಿಸ್ತಶಕ 1902 ಅಕ್ಟೋಬರ್ 10ರಂದು. ಲೇಖಕರ ಪರಿಚಯ ಇವರ ಕಾದಂಬರಿಗಳು ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ ಮೊದಲಾದ ಕಾದಂಬರಿಗಳು. ಪೂರ್ವ ಪಶ್ಚಿಮ ಅರ್ಶಿಕರಲ್, ಪಾತಾಳಕ್ಕೆ ಪಯಣ ಮೊದಲಾದ ಪ್ರವಾಸ ಕಥನಗಳು. ಇವರು ಬರೆದಿಕ್ಕಂಥ ಪುಸ್ತಕಗಳು ಬೆಟ್ಟದ ಜೀವ, ಸರಸಮ್ಮನ ಸಮಾಧಿ, ಮರಳಿ ಮಣ್ಣಿಗೆ, ಮೂಕಜ್ಜಿಯ ಕನಸುಗಳು. ಪಾಠದ ಆಶಯಭಾವ. ನಂತರ ಪಾಠದ ಪ್ರವೇಶ. ಈ ಪಾಠದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥ: ಉಸುಬು, ಮರಳು, ಉಸುಕು, ಕಡುಪಿನ ಬಣ್ಣ, ದಟ್ಟವಾದ ಬಣ್ಣ, ರಂಗಾದ ಬಣ್ಣ, ದೇಶೀಯ, ದೇಶದೊಳಗಿನ, ನವರಂಗ, ದೇವಾಲಯದ ಸಭಾಮಂಟಪ, ಮುಂಡಾಸು, ಪೇಟ, ತಲೆಯುಡುಗೆ, ವಾಸ್ತು, ಕಟ್ಟಡ ನಿರ್ಮಾಣಶಾಸ್ತ್ರ, ಮೇಲುದೆ, ಹೆಂಗಸೂರು, ಮೈಮೇಲೆ ಉದೇ ವಸ್ತ್ರ, ಹಾಲುಗಲ್ಲು, ಅಮೃತಶಿಲೆ. ಪಾಠದಲ್ಲಿ ಬರ್ತಕ್ಕಂತಹ ಟಿಪ್ಪಣಿ: ಗೋಧುಳಿ, ಸಮಯ, ದಿಡ್ಡಿ ಅಂದರೆ ಸಣ್ಣ ಬಾಗಿಲು, ಮುಚ್ಚಿಕೆ ರಚನೆ, ರಜಪೂತಾನ್ ಶೈಲಿ, ಚಂದ್ರಕಾಂತ್ ಶಿಲೆ. ಇದರ ಟಿಪ್ಪಣಿ: ಈ ಚಿತ್ರದಲ್ಲಿ ರಜಪೂತರ ಶೈಲಿ ಮತ್ತು ಅವರು ಉಡ್ತಕ್ಕಂತಹ ಬಟ್ಟೆಗಳು, ಅವರು ನುಡಿಸುತ್ತಿದ್ದ ವಾದ್ಯ ಯಾವುದು, ಅಲ್ಲಿ ಮರುಭೂಮಿಯಲ್ಲಿ ಹೆಚ್ಚು ಒಂಟೆಗಳು ಕಂಡುಬರುತ್ತವೆ. ನಿಮಗೆ ಏನಾದರೂ ರಜಪೂತರ ಬಗ್ಗೆ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ. ಇದು ರಜಪೂತರ ಹಳೆಯ ಜೈಪುರದ ಒಂದು ಊರಾಗಿರ್ಬೋದು. ಇಲ್ಲಿ ಅಗಲವಾದ ಬೀದಿಗಳಿದ್ದವು, ಒಂಟೆಗಳು. ಇಲ್ಲಿ ಜನರು ಪಿಂಕ್ ಅಂದರೆ ಗುಲಾಬಿ ಬಣ್ಣದ ಡ್ರೆಸ್ಗಳನ್ನು ಉಡುತ್ತಿದ್ದರು. ಈ ಚಿತ್ರದಲ್ಲಿ ನೋಡಬಹುದು ಅವರು ಉಡುತೊಡೆಗೆ ಅವರು ಯಾವ ರೀತಿ ಮುಂಡಾಸು ಆಗಿರ್ಬೋದು, ಪೇಟೆ ಆಗಿರ್ಬೋದು, ಅವರ ಉಡ್ತಕ್ಕಂತಹ ಸೀರೆ ಆಗಿರ್ಬೋದು, ಬಟ್ಟೆ. ಇಲ್ಲಿ ಕಾಣ್ತಕ್ಕಂಥ ಅರಮನೆ ಆಗಿರ್ಬೋದು ಎಲ್ಲ ಗುಲಾಬಿ ಬಣ್ಣದಲ್ಲಿದೆ.
ಇದು ಹಾಲುಗಳಿನ ರಚನೆಯಿಂದಾಗಿದೆ. ಅತ್ಯಂತ ಸುಂದರವಾಗಿ ಕಾಣಿಸುತ್ತಿದೆ. ತಾವುಗಳು ನೋಡಬಹುದು. ಅವರ ಕಾಲದಲ್ಲಿ ಇದ್ದಂತಹ ಚಿತ್ರಗಳೆಂದರೆ ಇವುಗಳು. ಜಂತರ ಮಂತರ ಆಗಿರ್ಬೋದು, ಇವುಗಳು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲಿ ರಜಪೂತರ ಶೈಲಿ. ಈ ಚಿತ್ರದ ಮೂಲಕ ನಾವು ರಜಪೂತರ ಶೈಲಿ ಬಗ್ಗೆ ಕಾಣುತ್ತೇವೆ. ಪಾಠದ ಪ್ರಶ್ನೋತ್ತರಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ರೈಗಳ ಮನೆ ಎಂತಹ ಪ್ರದೇಶದಲ್ಲಿತ್ತು? ಲೇಖಕರಿಗೆ ಜೈಪುರದ ಮನೆಗಳ ಮೋಹವೇಕೆ? 3. ಜೈಪುರ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಜೈಪುರದ ಪೂರ್ವದ ರಾಜಧಾನಿ ಯಾವುದು? ಲೇಖಕರಿಗೆ ಇದ್ದ ಹಂಬಲವೇನು? ನಂತರ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜೈಪುರ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ. ಪ್ರಶ್ನೆ 2. ಲೇಖಕರ ಮೊದಲ ಹಂಬಿಯರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸ? ಮೀರಾಬಾಯಿ ದೇವಾಲಯ ಸೌಂದರ್ಯ ವರ್ಣಿಸಿ. ಪ್ರಶ್ನೆ 4. ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ವರ್ಣಿಸಿ. ನಂತರ 5-6 ವಾಕ್ಯದಲ್ಲಿ ಉತ್ತರಿಸಿ. ಜೈಪುರ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ತಿಳಿಸಿ. ಅವರಿಗೆ ಇರತಕ್ಕಂತಹ ಪ್ರೀತಿಯನ್ನು ತಿಳಿಸಿ. ಎರಡನೇ ಪ್ರಶ್ನೆ. ಬೇರ ಬೆಟ್ಟದ 3 ಅಂತಸ್ತಿನ ಅರಮನೆ ಒಳಾಂಗಣ ಚೆಲುವನ್ನು ತಿಳಿಸಿ. 3ನೇ ಅಂತಸ್ತಿನ ಒಳಾಂಗಣ ಹೇಗಿತ್ತು ಎಂಬುದರ ಒಳಾಂಗಣ ಚೆಲುವನ್ನು ತಿಳಿಸಿ. ಪ್ರಶ್ನೆ 3. ಜಂತರ್ ಮಂತರ್ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ. ಜಂತರ್ ಮಂತರ್ ಇದು ಖಗೋಳ ವಿಜ್ಞಾನದ ಪರಿಶೀಲನಾಲಯ. ಸುಮಾರು 405 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ ಆಗಿರ್ಬೋದು ಸೂರ್ಯನ ಇದರ ಮೂಲಕ ಸುಲಭವಾಗಿ ನಾವು ಕಾಣಬಹುದು. ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಆಯ್ಕೆ. ಶಿವರಾಮ್ ಕಾರಂತ್ ಅವರು ಬರೆದಿರುವ ಅಬುವಿನಿಂದ ಬರ್ಮಾಕ್ಕೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಆಯ್ಕೆ. ಸಂದರ್ಭ ಸ್ವಾರಸ್ಯ. ಗಂಡಸರು ರಂಗುರಾಯರು. ಆಯ್ಕೆ ಬರೆಯಿರಿ. ಸಂದರ್ಭ ಸ್ವಾರಸ್ಯ ಬರೆಯಿರಿ. ಪ್ರಶ್ನೆ 3. ಪ್ರಾಚೀನ ಗುಡಿಗೋಪುರಗಳು ಗೂಬೆ ಮನೆಗಳಾಗಿದ್ದು. ಆಯ್ಕೆ ಸಂದರ್ಭ ಸ್ವಾರಸ್ಯ. ಪ್ರಶ್ನೆ 4. ಚಾವಡಿ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ. ಬಿಟ್ಟ ಸ್ಥಳ ತುಂಬಿರಿ. ನಂತರ ಹೊಂದಿಸಿ ಬರೆಯಿರಿ. ಅಲ್ಲಿ ಹೊಂದಿಸಿ ಬರೆದಿದೆ, ಅಲ್ಲಿ ಹೊಂದಿಸಿ ಬರೆಯಿರಿ ಮಾಡಿಕೊಳ್ಳಿ. ನಂತರ ಭಾಷಾ ಚಟುವಟಿಕೆಯ ಪ್ರಶ್ನೆಗಳು. ಭಾಷಾ ಚಟುವಟಿಕೆಯ ಪ್ರಶ್ನೆಗಳು ಹೀಗಿವೆ, ಕೇಳಿ. ಸಂಸ್ಕೃತ ಸಂಧಿ ಎಂದರೇನು? ಅದರ ವಿಧಗಳಾವುವು? ಸವರಂಧ್ರಿ ಸಂಧಿ ಎಂದರೇನು? ಗುಣಸಂಧಿ ಎಂದರೇನು? ಉದಾಹರಣೆ ಕೊಡಿ. ಇದಿಷ್ಟು ಭಾಷಾ ಚಟುವಟಿಕೆ. ಇನ್ನು ಸೈದ್ಧಾಂತಿಕ ಭಾಷೆ ವಿಷಯ ಕೇಳಲ್ಲ. ಇಲ್ಲಿಗೆ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿತು. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ಧನ್ಯವಾದ.